ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾವೆಲ್ಲರೂ ವಿವಿಧ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸನ್ನು ಹೊಂದಿದವರಾಗಿದ್ದೀರಿ ಅಲ್ವಾ. ಸೊ ನಿಮಗೆಲ್ಲರಿಗೂ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್ ಇದೆ. ಸೊ ಆ ಒಂದು ಬ್ಲಡ್ ಗ್ರೂಪ್ಸಲ್ಲಿ ರೇರ್ ಆಗಿರುವಂತಹ ಒಂದು ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಸೊ ಹೌದು ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಜಗತ್ತಿನಲ್ಲಿ ಕೇವಲ 43 ಜನರ ಬಳಿ ಮಾತ್ರ ಈ ರಕ್ತವಿದೆ. ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವ ಬ್ಲಡ್ ಒಂದು ಗ್ರೂಪ್ ಇದು, ಓಕೆನಾ. ಸೊ 40 ಅಂದರೆ ಜಗತ್ತಿನಲ್ಲಿ ಇಡೀ ವರ್ಲ್ಡ್ನಲ್ಲಿ ಬರೀ ಕೇವಲ 43 ಜನರ ಬಳಿ ಮಾತ್ರ ಈ ಒಂದು ರಕ್ತವಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರಿಪೋರ್ಟ್ ಪ್ರಕಾರ ಯಾವುದು ಈ ರಕ್ತದ ಗ್ರೂಪ್ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದಾರೆ, ಹಾಗೆ ಯಾರು ಕೂಡ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ವೀಕ್ಷಕರೇ, ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಜಗತ್ತಿನಲ್ಲಿ ಕೇವಲ 43 ಜನರ ಬಳಿ ಮಾತ್ರವಿದೆ ಈ ಒಂದು ಬ್ಲಡ್ ಗ್ರೂಪ್. ಸೊ ಜಗತ್ತಿನಲ್ಲಿ ಅತ್ಯಂತ ಅಪರೂಪದ ರಕ್ತದ ಗ್ರೂಪ್ ಅಥವಾ ಗುಂಪು ಯಾವುದು ಗೊತ್ತಾ? ಕಳೆದ 50 ವರ್ಷಗಳಲ್ಲಿ ಇದು ಕೇವಲ 43 ಜನರಲ್ಲಿ ಮಾತ್ರ ಕಾಣಿಸಿಕೊಂಡಿದೆ. ಆದರೆ ಈ ರಕ್ತದ ಗುಂಪಿನ ವಿಶೇಷತೆ ಏನೆಂದು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ದ ರೇರೆಸ್ಟ್ ಬ್ಲಡ್ ಟೈಪ್ ಇನ್ ದ ವರ್ಲ್ಡ್ ಈಸ್, ನೀವು ಎ ಮತ್ತು BO+ ಸೇರಿದಂತೆ O ಪಾಸಿಟಿವ್ ಸೇರಿದಂತೆ 4 ರೀತಿಯ ರಕ್ತದ ಗುಂಪುಗಳ ಬಗ್ಗೆ ಕೇಳಿರಬೇಕು. ಆದರೆ ಇಂದು ನಾವು ನಿಮಗೆ ಬಹಳ ಅಪರೂಪವೆಂದು ಪರಿಗಣಿಸಲಾದ ರಕ್ತದ ಪ್ರಕಾರ ಬಗ್ಗೆ ಹೇಳಿದ್ದೇನೆ. ಸೊ ಇದು ಬಹಳ ಅಪರೂಪದ ಹಾಗೂ ಕಳೆದ 50 ವರ್ಷಗಳಲ್ಲಿ ಕೇವಲ 40ರಿಂದ 45 ಜನರ ರಕ್ತನಾಳಗಳಲ್ಲಿ ಕಂಡುಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಒಂಥರ ನಿಮಗೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ ಅಂತ ಹೇಳ್ತೇನೆ. ಸೊ ಇದು ಬಳಿ ಕೇವಲ 43 ಜನರಲ್ಲಿ ಮಾತ್ರ ಈ ಒಂದು ವರ್ಲ್ಡ್ 43 ಜನರ ಬಳಿ ಮಾತ್ರ ಈ ಒಂದು ಬ್ಲಡ್ ಗ್ರೂಪ್ ಇದೆ ವೀಕ್ಷಕರೇ. ಆದರೆ ಇದು ಸತ್ಯ. ಆ ರಕ್ತದ ಗುಂಪಿನ ಬಗ್ಗೆ ತಿಳಿದುಕೊಳ್ಳುವ ನಿಮ್ಮ ಕುತೂಹಲವು ಹೆಚ್ಚಾಗುತ್ತೆ ಅಂತ ನನಗೆ ಗೊತ್ತು. ಸೊ ಇದು ತುಂಬ ಅಪರೂಪವಾಗಿದ್ದು ವಿಜ್ಞಾನಿಗಳು ಇದನ್ನು ಚಿನ್ನದ ರಕ್ತ ಎಂದು ಹೆಸರಿಸಿದ್ದಾರೆ ಅಂತ ಹೇಳ್ಬೋದು. ಹೌದು, ಚಿನ್ನಕ್ಕೆ ಈಗ ಬೆಲೆ ಬಾಳುವ ಚಿನ್ನಕ್ಕಿಂತ ಬೆಲೆ ಬಾಳುವ ಒಂದು ವಸ್ತು ಬೇರೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಚಿನ್ನದ ರಕ್ತ ಅಂತ ಇದನ್ನು ಹೇಳ್ತಾರೆ, ಯಾಕಂದರೆ ಕೇವಲ ಜಗತ್ತಿನಲ್ಲಿ 43 ಜನರ ಬಳಿ ಮಾತ್ರ ಈ ರಕ್ತವಿದೆ. ಸೊ ಈ ರಕ್ತದ ಗುಂಪಿನ ಬಗ್ಗೆ ಮತ್ತು ಅದನ್ನು ಚಿನ್ನದ ರಕ್ತ ಎಂದು ಏಕೆ ಕರೆಯುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ, ಓಕೆನಾ. ಸೊ ಇದು ಯಾವ ರಕ್ತದ ಗುಂಪು? ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ನಾನು. ಸೊ ಈ ರಕ್ತದ ಗುಂಪನ್ನು RH ನಲ್ ಎಂದು ಕರೆಯಲಾಗುತ್ತೆ. ಏನಂತ ಕರೆಯಲಾಗುತ್ತೆ? RH ನಲ್ ಎಂದು ಕರೆಯಲಾಗುತ್ತೆ. ಮತ್ತು ಇದು ಬಹಳ ಅಪರೂಪ ಮತ್ತು ಎಲ್ಲೂ ಕಾಣದ ಕೇವಲ 43 ಜನರಲ್ಲಿ ಬಳಿ ಮಾತ್ರ ಕಂಡು ಬಂದಿದ್ದಂಥ ರಕ್ತ ಅಂತ ಕೂಡ ಹೇಳ್ತಾರೆ. ಸೊ ಇದು ಅಪರೂಪದ ಬ್ಲಡ್ ಅಂತ ಹೇಳಿ ಕರೀತಾರೆ. ಸೊ ವರದಿಗಳ ಪ್ರಕಾರ ಇದು ಪ್ರಪಂಚದಲ್ಲಿ ಕೇವಲ 40ರಿಂದ 45 ಜನರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ಉಳಿದವುಗಳಿಗಿಂತ ಭಿನ್ನವೆಂದು ಪರಿಗಣಿಸಲಾಗುತ್ತೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಈ ರಕ್ತದ ಗುಂಪಿನ ಜನರಿಗೆ ರಕ್ತದ ಅಗತ್ಯವಿದ್ದರೆ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಈ ರಕ್ತದ ಗುಂಪು ತಮ್ಮ ರಕ್ತನಾಳಗಳಲ್ಲಿ ಹರಿಯುವ ಜನರ ಸಂಖ್ಯೆ ಪ್ರಪಂಚದಲ್ಲಿ ಬಹಳ ಕಡಿಮೆ ಅಂತಲೇ ಹೇಳ್ಬೋದು, ಹೌದಲ್ವಾ. ಸೊ ನಮಗೆ ಬೇರೆ ಬ್ಲಡ್ ಗ್ರೂಪ್ಸೇ ಇಲ್ಲಿ ಸಾಧಾರಣವಾಗಿ ಸಿಗೋದಿಲ್ಲ ಅಂತ ಅಂದಾಗ ಈ ಒಂದು RH ನಲ್ ಗ್ರೂಪ್ ಒಂದು ಬ್ಲಡ್ ಗ್ರೂಪ್ ಏನಿದೆ, ಇವರಿಗೆ ಈ ಒಂದು ರಕ್ತವೇ ಸಿಗೋದಿಲ್ಲ. ಅಂತಹ ಅವರು ಎಲ್ಲಾದರೂ ಅಪಘಾತವಾದರೆ ಏನಾದರೂ ಹೆಚ್ಚು ಕಮ್ಮಿ ಬ್ಲಡ್ ಬೇಕು ಅಂತ ಹೇಳಿದ್ರೆ ಅವರು ಬದುಕುಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲಿಂದ ತರ್ತೀರಾ ಈ ಒಂದು 45 ಜನಗಳಲ್ಲಿ ಕೇವಲ ಜಗತ್ತಿನಲ್ಲಿರುವ ಈ ಬ್ಲಡ್ ಗ್ರೂಪನ್ನು ಎಲ್ಲಿಂದ ನೀವು ತರ್ತೀರಾ ಜನರೇ, ಹೌದಲ್ವಾ. ಹಾಗಿದ್ರೆ ಈ ರಕ್ತದ ಪ್ರಕಾರವನ್ನು ಚಿನ್ನದ ರಕ್ತ ಎಂದು ಏಕೆ ಕರೆಯುತ್ತಾರೆ ಎನ್ನುವುದು ಈಗ ಪ್ರಶ್ನೆ ನಿಮಗೆ ಉದ್ಭವಿಸುತ್ತದೆ. ಸೊ ಈ ರಕ್ತದ ಪ್ರಕಾರವನ್ನು ಚಿನ್ನದ ರಕ್ತ ಗುಂಪು ಎಂದು ಏಕೆ ಕರೆಯುತ್ತಾರೆ ಅಂದರೆ ಅದು ಬಂಗಾರದ ಬಣ್ಣದಾಗಿರುವುದರಿಂದಲೋ ಅಥವಾ ಬೇರೆ ಏನಾದರೂ ಕಾರಣವಿದೆಯೇ? ಹೌದು ಅಂತ ನೀವು ಯೋಚನೆ ಮಾಡ್ತೀರಲ್ವಾ. ಸೊ ವಾಸ್ತವವಾಗಿ ಇದನ್ನು ಗೋಲ್ಡನ್ ಬ್ಲಡ್ ಎಂದು ಗೋಲ್ಡನ್ ಬ್ಲಡ್ ಗ್ರೂಪ್ ಎಂದು ಹೆಸರಿಸಲು ಕಾರಣ ಅದರಲ್ಲಿರುವ ಪ್ರಾಮುಖ್ಯತೆ ಆಗಿದೆ ಮತ್ತು ಅದನ್ನು ಆ ರೀತಿಯಲ್ಲಿ ಹೆಸರಿಸಲಾಯಿತು. ಸೊ ಈ ರಕ್ತದ ಪ್ರಕಾರವು RH ಪ್ರತಿಜನಕವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಈ ರಕ್ತದ ಪ್ರಕಾರದ ಜನರಲ್ಲಿ ಒಂದು
ಪ್ರತಿಜನಕವೇನಿದೆ ಅದು ಕಂಡು ಬರೋದಿಲ್ಲ. ಓಕೆನಾ. ಸೊ ಈ ರಕ್ತದ ಪ್ರಕಾರ ಏಕೆ ಅಪರೂಪ ಅಂದರೆ, ಈ ರಕ್ತದ ಪ್ರಕಾರವನ್ನು ಏಕೆ ಅಪರೂಪವೆಂದು ಪರಿಗಣಿಸಲಾಗುತ್ತೆ ನಾವೆಲ್ಲ ಅಂತ ಹೇಳಿದ್ರೆ, ಇದನ್ನು ತಿಳ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯವಾಗಬಹುದು ಅಂತಲೇ ಹೇಳ್ತೇನೆ. ಸೊ ಜಗತ್ತಿನಲ್ಲಿ ಕೇವಲ 43 ಜನರು ಮಾತ್ರ ಈ ರಕ್ತದ ಗುಂಪನ್ನು ಹೊಂದಿದ್ದಾರೆ. ಈ ರಕ್ತದ ಗುಂಪಿನ ದಾನಿಗಳ ಬಗ್ಗೆ ಮಾತಾಡಿದರೆ 43 ದಾನಿಗಳಲ್ಲಿ ಕೇವಲ 9 ಮಂದಿ ಮಾತ್ರ ಈಗ ಸಕ್ರಿಯರಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿಯೇ ಈ ರಕ್ತದ ಪ್ರಕಾರವನ್ನು ಅಪರೂಪ ಎಂದು ಕರೆಯಲಾಗುತ್ತೆ. ಸೊ ಅದಕ್ಕಾಗಿ ಇದನ್ನು ಚಿನ್ನದ ರಕ್ತ ಎಂದು ಕರೆಯುತ್ತಾರೆ. ಅದರ ಪ್ರತಿ ಹನಿಯು ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಎಂದರೆ ತಪ್ಪಾಗುವುದಿಲ್ಲ ವೀಕ್ಷಕರೇ. ಸೊ ಈ ದೇಹದಲ್ಲಿ ಈ ಚಿನ್ನದ ರಕ್ತವಿರುವ ಜನರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಹೆಚ್ಚು ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಲು ಹೇಳಲಾಗುತ್ತೆ. ಸೊ ಅವರ ರಕ್ತದಲ್ಲಿ ಪ್ರತಿಜನಕ ಇರುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಯಾಕೆ ಹೀಗೆ ಕರೀತಾರೆ ಅಂದರೆ, ಇವರ ಒಂದು ಬ್ಲಡ್ ಗ್ರೂಪ್ನಲ್ಲಿ ಪ್ರತಿಜನಕ ಏನಿದೆ ಇದು ಇರುವುದಿಲ್ಲ. ಸೊ ಈ ರಕ್ತದ ಗುಂಪನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಿಸುವುದು ಕೂಡ ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಪ್ರತಿಜನಕ ಅಂದರೆ ತುಂಬ ಒಂದು ಸಡಿಲಗೊಳಿಸುವ ಒಂದು ಹಿಡಿದಿಡುವ ಹಾಗೆ ಇಲ್ಲಿ ತುಂಬ ಹೊತ್ತು ಹೊರಗೆ ಬಂದರೆ ತುಂಬ ಹೊತ್ತು ಒಂದು ಬ್ಲಡನ್ನು ಹಿಡಿದಿರುವ ಒಂದು ಪ್ರತಿಜನಕ ಇರುವುದಿಲ್ಲ. ಸೊ ಈ ರಕ್ತದ ಗುಂಪನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಿಸುವುದು ಕೂಡ ಕಷ್ಟ ಅಂತಲೇ ಹೇಳ್ಬೋದು. ಈ ಕಾರಣಕ್ಕಾಗಿ ಆರೋಗ್ಯವಂತ ದಾನಿಗಳಿಂದ ಪಡೆದ ರಕ್ತವನ್ನು ಸಂಗ್ರಹಿಸಲಾಗುತ್ತೆ. ಅದನ್ನು ಬೇರೆ ಯಾರಿಗೂ ಕೊಡಲಾಗುವುದಿಲ್ಲ. ಈ ರಕ್ತವನ್ನು ನಂತರ ಅಗತ್ಯವಿದ್ದಾಗಲೆಲ್ಲ ಅದೇ ವ್ಯಕ್ತಿಗೆ ಮತ್ತೆ ವರ್ಗಾಯಿಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಇದು ಈಗ ಒಂದು ರೇರ್ ಬ್ಲಡ್ ಗ್ರೂಪ್ ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಬಿಕಾಸ್ ಇದರಲ್ಲಿ ಪ್ರತಿಜನಕ ಇರುವುದಿಲ್ಲ. ಸೊ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಕೂಡ ಸಾಗಿಸಲಿಕ್ಕೆ, ದೇಹ ಬಿಟ್ಟು ಎಲ್ಲಿ ಕೂಡ ಸಾಗಿಸಲಿಕ್ಕೆ ಕೂಡ ಸಾಧ್ಯವಿಲ್ಲ. ಮತ್ತು ಈ ಒಂದು ರಕ್ತವನ್ನು ಅಗತ್ಯವಿದೆ ಅವರಲ್ಲಿ ಒಂದು ರಕ್ತಹೀನತೆ ಒಂದು ಈ 43 ಜನಗಳ ಏನಿದ್ದಾರೆ ಅವ್ರ ಕೈಯಲ್ಲಿ ಆ ಒಂದು ರಕ್ತದ ಹೀನತೆ ಕಂಡು ಬರ್ತದೆ. ಹಾಗಿದ್ರೆ ಆ ಒಂದು ಆರೋಗ್ಯವಂತ ದಾನಿಗಳಿಂದ ಆ ಒಂದು ರಕ್ತವನ್ನು ಅವರು ಹಿಂಪಡ್ಕೊಂಡು ಒಂದು ಕಲೆಕ್ಟ್ ಮಾಡಿಕೊಂಡು ಆ ರಕ್ತವನ್ನು ಪುನಃ ಅದೇ ವ್ಯಕ್ತಿಗೆ ಮತ್ತೆ ವರ್ಗಾಯಿಸಲಾಗುತ್ತೆ. ಬಿಕಾಸ್ ಅವರಲ್ಲಿ ಈ ಒಂದು ಪುನಃ ಉತ್ಪಾದಿಸುವ ಪ್ರತಿಜನಕ ಅಂದರೆ ಪುನಃ ಒಂದು ರಕ್ತವನ್ನು ಉತ್ಪಾದಿಸುವ ಶಕ್ತಿ ಇರುವುದಿಲ್ಲ ಈ ರಕ್ತದಲ್ಲಿ. ಸೊ ಇದರಿಂದ ಇದನ್ನು ಒಂದು ಚಿನ್ನದ ರಕ್ತ ಅಂತೂ ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಕರೀತಾರೆ ವೀಕ್ಷಕರೇ. ಈ ಒಂದು ರಕ್ತ ಒಂದು ಗ್ರೂಪ್ ಬರೀ ಕೇವಲ ಜಗತ್ತಿನಲ್ಲಿ 43 ಜನಗಳಲ್ಲಿ ಮಾತ್ರ ಕಂಡು ಬಂದಿದೆ ಅಂತ ಕೂಡ ಈ ಒಂದು ವರದಿ ಪ್ರಕಾರ ತಿಳಿದು ಬಂದಿದೆ. ಸೊ ಈ ಬ್ಲಡ್ ಗ್ರೂಪ್ ಇರೋರು ಯಾರಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಂಡುಹಿಡಿಯಲಿಕ್ಕೆ ತುಂಬಾ ಕಷ್ಟ. ಬಿಕಾಸ್ ಈ ಒಂದು 43 ಜನರು ಮಾತ್ರ ಈ ಜಗತ್ತಿನಲ್ಲಿ ಈ ಒಂದು ಬ್ಲಡ್ ಗ್ರೂಪನ್ನು ಹೊಂದಿದ್ದಾರೆ. ಯಾರ ರಕ್ತದಲ್ಲಿ ಈ ಒಂದು ಪ್ರತಿಜನಕವಿರುವುದಿಲ್ಲವೋ, ಅವರಿಗೆ ಉತ್ಪತ್ತಿ ಮಾಡುವ ಒಂದು ಶಕ್ತಿ ಇರುವುದಿಲ್ಲವೋ, ಆ ಒಂದು ಬ್ಲಡ್ಡನ್ನು ಪುನಃ ಎಲ್ಲಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗೋದಿಲ್ಲ ದೇಹವನ್ನು ಬಿಟ್ಟು. ಹಾಗಿದ್ದಲ್ಲಿ ಅವರ ಒಂದು ಆರೋಗ್ಯವಂತ ದಾನಿಗಳಿಂದ ಈ ಒಂದು RH ನಲ್ ಇರುವ ಒಂದು ಬ್ಲಡ್ ಗ್ರೂಪ್ ಇರುವ ದಾನಿಗಳಿಂದ ಈ ಒಂದು ರಕ್ತವನ್ನು ಶೇಖರಿಸಿ ಇಟ್ಟುಕೊಂಡು ಪುನಃ ಅವರಿಗೆ ಆ ಒಂದು ಬ್ಲಡ್ಡನ್ನು ಪುನರ್ ವರ್ಗಾಯಿಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ಬ್ಲಡ್ ಗ್ರೂಪ್ ತುಂಬಾ ರೇರ್ ಆ್ಯಂಡ್ ಇಲ್ಲಿಯೂ ಕೂಡ ಕಂಡು ಬರೋದಿಲ್ಲ. ನನಗೆ ತಿಳಿದಾಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಕಂಡು ಬರೋದಿಲ್ಲ ಅಂತ ಕೂಡ ನಾನು ಅನ್ಕೊಳ್ತೇನೆ. ಇದ್ರೂ ಕೂಡ ಒಂದು ಇರ್ಬೋದು ಅಷ್ಟೇ. ಬಿಕಾಸ್ ಯಾಕಂದರೆ ಇಡೀ ಜಗತ್ತಿನಲ್ಲೇ ಬರೀ ಕೇವಲ 43 ಜನಗಳಲ್ಲಿ ಮಾತ್ರ ಈ ಒಂದು ಬ್ಲಡ್ ಗ್ರೂಪ್ ಇದೆ ವೀಕ್ಷಕರೇ. ಹಾಗಿದ್ರೆ ನಾನಿಲ್ಲಿ ಈ ಒಂದು ರೇರೆಸ್ಟ್ ಬ್ಲಡ್ ಗ್ರೂಪ್ ಬಗ್ಗೆ RH ನಲ್ ಬಗ್ಗೆ ಮಾತಾಡಿದ್ದೇನೆ ಇವತ್ತು. ಸೊ ನಾನು ಇಲ್ಲಿ ಈ ಒಂದು ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡಿ ನನ್ನ ಒಂದು ಆಶಯವೇನೆಂದರೆ ವೀಕ್ಷಕರೇ, ನೀವೆಲ್ಲರೂ ಒಂದು ರೇರೆಸ್ಟ್ ಬ್ಲಡ್ ಗ್ರೂಪ್ ಆಗಿರಲಿ, ಯಾವುದೇ ಬ್ಲಡ್ ಗ್ರೂಪ್ ಆಗಿರಲಿ ಗ್ರೂಪನ್ನು ಹೊಂದಿದ್ದೀರಾ, ನೀವು ಆರೋಗ್ಯವಂತ ಪರ್ಸನ್ ಆಗಿದ್ದರೆ ಪ್ಲೀಸ್ ಹೋಗಿ ನೀವು ಕೂಡ ದಾನ ಮಾಡಿ ಆ ಒಂದು ಬ್ಲಡ್ ಗ್ರೂಪನ್ನು, ಆ ಒಂದು ಬ್ಲಡ್ ಏನಿದೆ, ನೀವು ಆರೋಗ್ಯವಂತದಿಂದ ಕೂಡಿರುವಾಗಲೇ ನೀವು ಸ್ವಲ್ಪ ದಾನ ಮಾಡಿ ಅಂತ ನಾನು ಹೇಳ್ತೇನೆ. ಬಿಕಾಸ್ ಏನು ಕೊಟ್ಟರು, ಎಷ್ಟು ಮನಿ ಕೊಟ್ಟರು ನಮಗೆ ಏನನ್ನು ಬೇಕಾದರೆ ಬೈ ಮಾಡ್ಕೋಬೋದು, ಆದರೆ ರಕ್ತವನ್ನಾಗಲಿ ಜೀವವನ್ನಾಗಲಿ ನಮಗೆ ಬೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ರಕ್ತಕ್ಕೆ ರಕ್ತವೇ ಬೇಕು ಅಲ್ವಾ. ಸೊ ಹಾಗಿದ್ರೆ ನೀವು ಎಲ್ಲಾದರೂ ರೇರೆಸ್ಟ್ ಬ್ಲಡ್ ಗ್ರೂಪ್ ಆಗಿದ್ದರೆ AB ನೆಗೆಟಿವ್, A ನೆಗೆಟಿವ್, B ನೆಗೆಟಿವ್ ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ಏನು ಹೇಳುವ ಕಷ್ಟಕರ ಬ್ಲಡ್ ಗ್ರೂಪ್ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿ ನಾನು ಬೇರೆ ಗ್ರೂಪ್ಗಳನ್ನು ದಾನ ಮಾಡಬೇಡಿತ್ತನ್ನು ಕೂಡ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ನೀವು ಆಗಿದ್ದೀರಾ ಅಂತ ನಿಮಗೆ ಅನಿಸಿದ್ರೆ, ನೀವು ಯಾವುದೇ ರೀತಿಯಾದಂಥ ಬ್ಲಡ್ ಶುಗರ್ ಆಗಿರಲಿ, BP ಆಗಿರಲಿ ಅಥವಾ ಯಾವುದೇ ಕಾಯಿಲೆಯಿಂದ ಬಳಲುತ್ತಿಲ್ಲ ಅಂತ ನಿಮಗೆ ಒಂದು ಮನಸ್ಥಿತಿಯಲ್ಲಿ ನೀವಿದ್ದರೆ ಖಂಡಿತವಾಗಿಯೂ ಅದರಲ್ಲೂ ಇಂದಿನ ಯುವ ಪೀಳಿಗೆಗೆ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ, ಖಂಡಿತವಾಗಿಯೂ ಈ ಯುವತಿಯರು ಈ ಒಂದು ಬ್ಲಡ್ ಗ್ರೂಪ್ ಏನಿದೆ ಅದನ್ನು ನಿಮಗೆ ಸಾಧ್ಯವಾದಷ್ಟು 6 ಮಂತ್ ಅಥವಾ 1 ಇಯರಿಗೆ ಒಂದು ಸಲವಾದರೂ ನಿಮ್ಮ ಒಂದು ಬ್ಲಡ್ ಗ್ರೂಪನ್ನು ದಾನ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದರಿಂದ ತುಂಬ ಜನರ ಜೀವವನ್ನು ಉಳಿಸುವ ಒಂದು ಶಕ್ತಿ ನಿಮಗಿದೆ, ಹಾಗೆ ದೇವರ ಆಶೀರ್ವಾದ ಕೂಡ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ನೀವು ಕೂಡ ದಾನ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ರಕ್ತವನ್ನು ದಾನ ಮಾಡೋದು ರಕ್ತದಾನ ಮಹಾದಾನ ಅಂತ ಹೇಳ್ತೀವಲ್ಲ,
ಅಂತಲ್ಲ, ಹಾಗೆ ಕೂಡ ರಕ್ತದಾನವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಸೊ AB ನೆಗೆಟಿವ್ ಇದೆಲ್ಲ ರೇರೆಸ್ಟ್ ಬ್ಲಡ್ ಗ್ರೂಪ್. ನಾನು ಕಾಣುವಂಥ ಪೇಷಂಟ್ಸ್ನಲ್ಲಿ ಈ ಒಂದು ರಕ್ತದ ಗ್ರೂಪನ್ನು ನಾನು ಕಂಡ್ರೆ ಸ್ವತಃ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಬ್ಲಡ್ಡನ್ನು ಕೂಡ ನಿಮಗೆ ಡೊನೇಟ್ ಮಾಡಬಹುದು ಅಂತ ಕೂಡ ನಾನು ಹೇಳ್ತೇನೆ. ಬಿಕಾಸ್ ಆ ಒಂದು ಬ್ಲಡ್ ಗ್ರೂಪಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ನಿಜವಾಗ್ಲೂ. ಆ ಒಂದು ಬ್ಲಡ್ ಗ್ರೂಪಿಗೆ ಅದೇ ಬ್ಲಡ್ ಗ್ರೂಪ್ ಬೇಕಾಗಿರೋದ್ರಿಂದ ಆ ಒಂದು ಬ್ಲಡ್ ಗ್ರೂಪ್ ಸರಿಯಾದ ತಕ್ಕ ಸಮಯಕ್ಕೆ ಸಿಗದೇ ಹೋಗೋದ್ರಿಂದ ತುಂಬ ಜನ ಮರಣ ಹೊಂದಿದ್ದಾರೆ ವೀಕ್ಷಕರೇ. ನಾನು ಕಂಡಂಥ ಕೇಸ್ಗಳಲ್ಲಿ ಹೀಗೆ ಕಾಣೋದ್ರಿಂದ ನನಗೆ ಈ ಒಂದು ವಿಡಿಯೋದಲ್ಲಿ ಇದನ್ನು ಹೇಳಬೇಕು ಅಂತ ಕೂಡ ಅನಿಸ್ತು. ಸೊ ನೀವೆಲ್ಲರೂ ಒಂದು ಆರೋಗ್ಯದಿಂದ ಇದ್ದೀರಾ ಅಂದರೆ ಕರೆಕ್ಟಾಗಿ ಊಟ ಮಾಡಿ ನಿಮ್ಮ ಒಂದು ಬ್ಲಡ್ ಏನಿದೆ AB ನೆಗೆಟಿವ್ ಆಗಿರಲಿ AB ಪಾಸಿಟಿವ್ ಆಗಿರಲಿ ಏನೇ ಆಗಿರಲಿ, ನಿಮ್ಮ ಒಂದು ಬ್ಲಡ್ ಗ್ರೂಪ್ ನೀವು ಕೊಟ್ಟ ಬರೀ ಅರ್ಧ ಗಂಟೆಯಲ್ಲಿ ನಿಮ್ಮಲ್ಲಿ ಪುನರುತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಬ್ಲಡ್ ಗ್ರೂಪ್ ನೀವು ದಾನಿಗಳಾದರೆ ನಿಮ್ಮಲ್ಲಿ ರಕ್ತವಿರುವುದಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಿಕಾಸ್ ನೀವೆಷ್ಟು ದಾನ ಮಾಡ್ತೀರೋ ಪುನಃ ನಿಮ್ಮ ಒಂದು ದೇಹದಲ್ಲಿ ಅದೇ ಬ್ಲಡ್ ಉತ್ಪತ್ತಿ ಆಗುತ್ತೆ. ನಿಮ್ಮಿಂದ ಮಾತ್ರ ಆ ಒಂದು ಬ್ಲಡ್ಡನ್ನು ಒಂದು AB ನೆಗೆಟಿವ್ ಆಗಿರಲಿ ಆ ಒಂದು ರೀತಿಯ ಒಂದು ಗ್ರೂಪ್ ಬ್ಲಡ್ಡನ್ನು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯ. ಹಾಗಿದ್ದರೆ ನೀವು ಬ್ಲಡ್ ಗ್ರೂಪ್ ಒಂದು 6 ಮಂತಿಗೆ ಒಂದು ಸಲ ಆದರೂ ನೀವು ಹೋಗಿ ಒಂದು ಬ್ಲಡ್ಡನ್ನು ದಾನ ಮಾಡೋದ್ರಿಂದ ಸಾವಿರಾರು ಜನಕ್ಕೆ ಅದು ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಸೊ ಸರಿಯಾದ ಸಮಯಕ್ಕೆ ಒಂದು ಆಕ್ಸಿಡೆಂಟ್ ಆಗಲಿ ಏನಾದರೂ ಆಗಿರಲಿ, ಸೊ ಅವರಿಗೆ ಒಂದು ಬ್ಲಡ್ ಗ್ರೂಪ್ ಸಿಗೋದ್ರಿಂದ ಅವರ ಒಂದು ಜೀವವನ್ನು ನಿಮಗೆ ಉಳಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಿದ್ರೆ ವೀಕ್ಷಕರೇ ಪ್ಲೀಸ್ ಆ ಒಂದು ಡೊನೇಟ್ ಬ್ಲಡ್ ಅಂತ ಹೇಳ್ತಾ ಇದ್ದೇನೆ. ಸೊ ನೀವು ಆರೋಗ್ಯವಾಗಿದ್ದರೆ ನಿಜವಾಗ್ಲೂ ಹೋಗಿ ಡೊನೇಟ್ ಮಾಡಿ. ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಯಾಕಂದರೆ ನೀವು ಎಷ್ಟು ಡೊನೇಟ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು ಅಂತ ಕೂಡ ನಾನು ಹೇಳ್ತೇನೆ. ನಿಮ್ಮ ಒಂದು ರಕ್ತವಿದೆ ಅದು ಶುದ್ಧೀಕರಣವಾಗುತ್ತೆ ಅಂತ ಕೂಡ ಹೇಳ್ತೇನೆ. ನ್ಯೂ ಬ್ಲಡ್ ಸೆಲ್ಸ್ಗೆ ಅಲ್ಲಿ ಅವಕಾಶ ಕೂಡ ಸಿಗುತ್ತೆ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಹಾಗಿದ್ರೆ ನೀವು ಬ್ಲಡ್ಡನ್ನು ಡೊನೇಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಕೂಡ ಹೇಳ್ತೇನೆ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಬೇಕು ಅಂತ ನಾನು ಇದ್ದೇನೆ. ಸೊ ಟೈಮ್ ಸಿಕ್ಕಿದಾಗ ಮಾಡ್ತೇನೆ ವೀಕ್ಷಕರು ಖಂಡಿತವಾಗಿಯೂ. ಹಾಗಾಗಿ ಈ ಒಂದು ಬ್ಲಡ್ನ ಡೊನೇಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಜಗತ್ತಿನಲ್ಲಿ ಅತಿ ಮುಖ್ಯವಾದ ಒಂದು ವಸ್ತು ಅಂದರೆ ಅದು ಬ್ಲಡ್ ಅಂತ ಹೇಳ್ಬೋದು. ಹಾಗೆ ಅತಿ ದೊಡ್ಡದಾದ ದಾನ ಅಂದರೆ ಅದು ರಕ್ತದಾನ ಅಂತಲೇ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಜಸ್ಟ್ ಫಾಲೋ ಮೀ ಅಂತ ಹೇಳ್ತಾ ಇದ್ದೇನೆ. ಬಿಕಾಸ್ ಆ ಒಂದು ಬ್ಲಡ್ಡನ್ನು ಡೊನೇಟ್ ಮಾಡೋದ್ರಿಂದ ತುಂಬ ಪುಟ್ಟ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಆ ಒಂದು ಬ್ಲಡ್ ಉಪಯೋಗವಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ವೀಕ್ಷಕರೇ ಖಂಡಿತವಾಗಿಯೂ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.